ತಿಪ್ಪೇಸ್ವಾಮಿ ಯಾವ್ದೋ ಪ್ರಕರಣ ಸ್ಟೇಟ್ಮೆಂಟ್ ಮೇಲೆ ವಿಚಾರಣೆ ನಿಜವಾಗಿ ವಿಚಾರಣೆ ನೋಟಿಸ್ ಜಾರಿ ಮಾಡಿದ್ದೀವಿ. ಕೇಕೆ ಮಾಡಿಲ್ಲ. ಯಾವ್ದೋ ಇಲ್ಲಿ ರಿಯಲ್ ಎಸ್ಟೇಟ್ ಮಾಡ್ತಾ ಇಲ್ಲ, ಗೊತ್ತಾಯ್ತಾ? ನೀವೇನ್ ಮಾಡ್ತಾ ಇದ್ರೆ ನಮಗೆ ಗೊತ್ತಿದೆ. ಇಲ್ಲಿ ಕುತ್ಕೊಂಡು ನೀವು ಅಲ್ಲೋಗಿ ಮಾತಾಡಿ, ಹೊರಗೆ ಮಾತಾಡಿ, ಹೋಗಿ ಹೊರಗೆ ಹೋಗಿ ಮಾತಾಡಿ. ಎಂಕ್ವೈರಿ ಮಾಡ್ತಾರೆ, ನೀವೇನ್ ನಮಗೆ ಎಂಕ್ವೈರಿ ಮಾಡಿ? ನಿಮಗೇನ್ ಕೆಲಸ ಇಲ್ಲಿ? ಏನೇ ಕೆಲಸ? ಹೋಗಿ ಹೊರಗೆ ಮಾತಾಡಿ, ಹೊರಗೆ ಹೋಗಿ ಮಾತಾಡಿ, ನೀವು ಹೊರಗೆ ಹೋಗಿ ಮಾತಾಡಿ. ಡಿಸ್ಟರ್ಬ್ ಆಗೋದು ಬೇಡ. ಡ್ಯೂಟಿಗೆ ನೀವು ಹೋಗಿ ಕರ್ಕೊಂಡು ಹೋಗಿ ಮಾತಾಡಿ ಮಾಡಿ. ನೀವು ಅಲ್ಲೋಗ್ತೀರಿ, ಪ್ರೆಸ್ ಅಡ್ರೆಸ್ ಮಾಡಿ, ವಿಡಿಯೋ ಮಾಡಿದ್ರೆ ಕಾನೂನು ಅಪರಾಧ. ಹೋಗಿ ಕಾನೂನು ನಿಂತ್ಕೊಂಡು ಬಂದ್ರೆ ಅವ್ರೇನ್ ಬಂದಿಲ್ಲ, ನಾವು ಕರ್ಕೊಂಡ್ ಬಂದಿರೋದು. ಮಾತಾಡಿ ಹೋಗಿ ಅಂತ. ಬಂಗಾರ ಇಲ್ಲಿ ತಗೊಂಡ್ರೆ ಮಾಜಾರ ಹೇಗ್ ಮಾಡ್ತೀರಾ? ಮಾಜಾರ ಎಲ್ಲಿ ಮಾಡ್ತೀರಾ? ಕಾನೂನು ಗೊತ್ತಿಲ್ಲ. ವಿಚಾರಣೆ ಕರ್ಕೊಂಡ್ ಬಂದಿದ್ದೀವಿ, ವಿಚಾರಣೆ ಕರ್ಕೊಂಡ್ ಬಂದಿದ್ದೀವಿ. ಅದನ್ನ ಕೇಳಕ್ಕೆ ಮೇಲಾಧಿಕಾರಿ ಅಲ್ಲ, ಏನಲ್ಲ. ನಿಮ್ಮ ಪಾರ್ಟಿವನ್ನೇ ನೋಟಿಸ್ ಕೊಟ್ಟಿದ್ದೀರಾ? ಕೊಟ್ಟಿದ್ದೀವಿ. ಯಾಕೆ ನಿಮಗೇನ್ ತೋರಿಸ್ಬೇಕು ನಾವು? ಯಾಕೆ ಯಾರಿಗೆ ತೋರಿಸ್ಬೇಕು ಅವ್ರಿಗೆ ತೋರಿಸ್ತೀವಿ. ಬಂದಿದ್ದಾರೆ ಅವ್ರಿಗೆ ತೋರಿಸ್ತೀವಿ, ನಾವು ತೋರಿಸ್ತೀವಿ. ಇವೆಲ್ಲ ಮ್ಯಾನೇಜ್ ಮಾಡ್ತೀರಾ? ಹೋಗಿ ನಮ್ಗೆ ಕೇಳ್ತಾರೆ, ಉತ್ತರ ಕೊಡ್ತೀವಿ. ಉತ್ತರ ಕೊಡ್ತೀವಿ. ನೀವ್ ಯಾರು ಅಲ್ಲ, ನ್ಯಾಯಬದ್ಧವಾಗಿ ಕೇಳ್ತಾ ಇರೋದು. ಅವ್ರಿಗೆ ಕೊಡ್ತೀವಿ ನ್ಯಾಯ. ಮತ್ತೆ ಕರ್ಸಿರೋದು ಯಾವ್ದಕ್ಕೆ? ಯಾರನ್ನ ಬಂದ್ರೆ ಮಾಡ್ಬೇಕು. ಪ್ರಾಮಾಣಿಕವಾಗಿ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಪ್ರಾಮಾಣಿಕವಾಗಿ ಮಾಡಿ. ಏನು ಯಾರು? ಅದನ್ನ ನಾನು ಹೇಳಿದ್ದು ಕರ್ತವ್ಯ ಭ್ರಷ್ಟ ಅಂತ ಹೇಳಿರೋದು ನೀವು. ಹೆಂಗ್ ಮಾತಾಡ್ತೀರಿ? ಅಕ್ರಮವಾಗಿ ಹೆಂಗ್ ಬಂಧನದಲ್ಲಿ ಇಟ್ಟಿ ನೀವು? ಅಕ್ರಮ ಬಂಧನದಲ್ಲಿ ಹಿಡಿತೀರಿ. ಅಕ್ರಮ ಸುಮ್ಮನೆ ಅಂತ ಹೇಳ್ರಿ. ಬೆಳಿಗ್ಗೆ ಕರ್ಕೊಂಡ್ ಬಂದಿದ್ದೀವಿ, ನೋಟಿಸ್ ಕೊಟ್ಟಿದ್ದೀವಿ. ಕಳ್ಳನ್ ಸ್ಟೇಟ್ಮೆಂಟ್ ಮೇಲೆ ಕರ್ಕೊಂಡ್ ಬಂದಿದ್ದೀವಿ ಸರ್. 3 ದಿವಸದಿಂದ ಸ್ಟೇಷನ್ ಅಲ್ಲಿ ಇಟ್ಕೊಂಡಿರೋದು, ಬೆಳಿಗ್ಗೆ ಕರ್ಕೊಂಡ್ ಬಂದಿರೋದು ಅಂತ ಇದ್ದೀರಾ? ಅಕ್ರಮ ಬಂಧನ ಹೇಗ್ ಮಾಡಿದ್ರಿ? ಬಂಧನ ಹೇಗ್ ಮಾಡಿದ್ರಿ? ಬೇಡ. ಕಳೆದೋಗಿರ್ತಕ್ಕಂಥ ಮುದುಕಿಗೆ ಅಲ್ಲಮ್ಮ, ಕಳೆದೋಗಿರೋ ಮುದುಕಿಗೆ ನ್ಯಾಯ ಹೆಂಗ್ ಕೊಡಿಸ್ಬೇಕು? ಬೇರೆಯವ್ರನ್ನೆಲ್ಲ ಕೊಡ್ಬೋದು. ಇನ್ನೊಬ್ಬರ ಮನೆ ಹೊಡೆದು ಇನ್ನೊಬ್ಬರ ಮನೆ ಹಾಳಲ್ಲ. ಇನ್ನೊಬ್ಬರ ಮನೆ ಹಾಳು ಮಾಡಿ ಕೊಡೋದು ನ್ಯಾಯ. ಇನ್ನೊಬ್ಬರ ಮನೆ ಹಾಳು ಮಾಡ್ಕೊಂಡು ಟ್ರೈನಿಂಗ್ ಆಗಿಲ್ವಾ? ಟ್ರೈನಿಂಗ್ ಆಗಿಲ್ವಾ? ಇರ್ಲಿ ಬಾರಪ್ಪ, ಇರ್ಲಿ ಬಾರಪ್ಪ, ಇರ್ಲಿ ಬಾರಪ್ಪ, ಇರ್ಲಿ ಬಾರಪ್ಪ. ಜನ ಕರ್ನಾಟಕ ಜನ ನೋಡ್ತಿದ್ದಾರೆ. ಮನೆಗೆ ಹೆಂಗ್ರಿ ಹೋಗ್ತಾರೆ? ಬನ್ರಿ ಇಲ್ಲಿ ಬಂದ. ತಿಪ್ಪೇಸ್ವಾಮಿ ಅವರು ಕಳೆದ ಬಾರಿನೂ ಹಾಗೆ ಮಾತಾಡಿದ್ರು. ಹೋಗ್ರಿ ಆಚೆ ಅಂತ. ಏನಾದ್ರೆ ಅವ್ರ ಮನೆಗೆ ಬಂದಿದ್ದೀವಿ ನಾವು. ಇವ್ರ ಜೀತ ದಾಳಿಗಳಲ್ಲ, ಹೋಗ್ರಿ ಆಚೆ ಅನ್ನೋದು. ಅವ್ರ ಮನೆಗೆ ಬಂದಿದ್ದೀವಿ. ಪ್ರತಿ ಹೆಜ್ಜೆ ಹಿಡಿದು ಹಿರಿಯವ್ರು ಯಾರು ಕೆಳಗಡೆ ಬಿದ್ದೇ ಬೀಳ್ತಾರೆ. ಕಾನೂನು ರೀತಿಯಲ್ಲ ಮಾತಾಡ್ತಾ ಇರೋದು. ಹೇಳಿ ಸರ್, ಹೋಗಿ ಆಚೆ ಹೋಗಿ ಅಂತ ಹೇಳಕ್ ಹೋಗ್ಬಿಡಿ ಸರ್. ಎಲ್ಲಾರ್ಗು ಸಾರ್ವಜನಿಕರು ಗೊತ್ತು. ಇದು ಸಾರ್ವಜನಿಕ ಆಫೀಸ್. ಅವ್ರ ಮನೆ ಅಲ್ಲ, ಅದು ಅವ್ರ ಮನೆ ಆಗಿದ್ರೆ ನಾವು ಹೌದು ಹೋಗಿ
ಏನು ಅವ್ರ ಮನೆ ಇದು? ಈಗ ನಾನು ಏನ್ ಹೇಳ್ತಾ ಇದ್ದೀನಿ ಈಗ ನಾನು ಏನ್ ಹೇಳ್ತಾ ಇದ್ದೀನಿ ಸರ್ ಹ್ಯೂಮನ್ ರೈಟ್ಸ್ ನ ಕರ್ಕೊಂಡ್ ಬಂದಿರೋದೇ ನಾವು ಸರ್. ಹ್ಯೂಮನ್ ರೈಟ್ಸ್ ನ ಕರ್ಕೊಂಡ್ ಬಂದಿರೋದೇ ನಾವು. ಯಾವ್ದು ಲೇಬಲ್ ನೇರವಾಗಿ ರೋಡಿ ಅಡ್ಡ ಮಾಡ್ಕೊಂಬಿಡಿ. ಇದನ್ನ ಬರೋದು ತಕೊಂಬರೋದು ಸುಲಿಗೆ ಮಾಡೋದು ಇದ್ರ ರೋಡಿ ಅಡ್ಡ ಮಾಡ್ಕೊಂಬಿಡಿ ಪೊಲೀಸ್ ಸ್ಟೇಷನ್. ಈಗ ಆಯ್ತು, ಮಾತಾಡಿ ಪೊಲೀಸ್ ಇಲಾಖೆಯ ಏನೋ ಒಂದು ಮೋಸ ಆದ್ಮೇಲೆ 4 ಜನ ಬಂದು ಕೇಳ್ತಾರೆ, ತಪ್ಪೇನಿದೆ ಅದರಲ್ಲಿ? ಈಗ